ಸೈಲಾನ್ಸ್. ಯಮಟ ಲಕ್ಷ್ಮಣ ಅವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ 2 ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಮುನಿಜನ ವಂದಿತ ಪುಣ್ಯ ಚರಣ ಮುನಿಜನ ವಂದಿತ ಪುಣ್ಯ ಚರಣ ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ವನಮಾಲೆ ವೈಕುಂಠ ನಿವಾಸ ವನಮಾಲೆ ವೈಕುಂಠ ನಿವಾಸ ದೀನಜನೋದ್ಧಾರ ಭವಭಯ ನಾಶ ದೀನಜನೋದ್ಧಾರ ಭವಭಯ ನಾಶ ಘನಶ್ಯಾಮ ಸುಂದರ ಗೋಪಿಲೋಲ ಘನಶ್ಯಾಮ ಸುಂದರ ಗೋಪಿಲೋಲ ಸಂಸಾರಿ ಮುರವೈರಿ ಸಂಸಾರಿ ಮುರವೈರಿ ಅವತಾರ ಪುರುಷ ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಹೇ ಮಾಧವ ಹೇ ಮಾಧವ ಪ್ರತಿ ಸ್ವಾಮಿ. ಅಂತೂ ಇಂತೂ ಕುಂತಿ ದೇವಿ ಎದ್ದ ಅರಮನೆಗೆ ಬಂದು ಬಿಟ್ಟವು. ಹೌದು ದೇವ. ಸಾರಥಿ ಸ್ವಾಮಿ. ಅಬ್ಬಬ್ಬಬ್ಬಬ್ಬಬ್ಬ ಬೀಗರ ಅರಮನೆಯ ನೋಡಿದೀಯಾ? ಎಷ್ಟು ಸುಂದರವಾಗಿ ಎಷ್ಟು ಅಲಂಕಾರವಾಗಿ ಕಾಣುವುದು. ಹೌದು ಸ್ವಾಮಿ. ಸಾರಥಿ ದೇವ. ಇಷ್ಟು ದೊಡ್ಡ ಅರಮನೆಯಲ್ಲಿ ಹ. ನಮ್ಮ ಅತ್ತಮ್ಮಳಾದ ಕುಂತಿ ದೇವಿ ಏನು ಮಾಡುತ್ತಿರೋಳೋ ಏನೋ. ಇರಲಿ, ಒಂದೊಮ್ಮೆ ಮಾತನಾಡಿಸಿ ನೋಡೋಣ. ಅತ್ತಮ್ಮ, ಓ ಅತ್ತಮ್ಮ, ಮನೆಯೊಳಗೆ ಏನು ಮಾಡುತ್ತಿರ್ಯಮ್ಮ ಅತ್ತಮ್ಮ? ಎಲ್ಲ ಸಾರಥಿ, ಈ ಕುಂತಿ ದೇವಿಗೆ ಒಳ್ಳೆಯ ಸಹಜ ಕೂಡತ್ತು ಬರುವುದರಿಂದ ನಾನು ಕೂಗಿದ್ದು ಅತ್ತಮ್ಮನಿಗೆ ಕೇಳಿಸ್ತೋ ಇಲ್ಲವೋ? ಕಿವಿ ಮಂಡಕ ಅಪ್ಪ ಇವಾಗ ಅಲ್ಲಿ ವಯಸ್ಸಾಗೈತೆ. ಇಲ್ಲದಿದ್ದರೆ ಇಂದಕ್ಕೆ ದ್ರುಪದರಾಜರು ನಿರ್ಮಿಸಿದ ಮತ್ಸ್ಯಂತ್ರವನ್ನು ಬೇಯಿಸಿ ಅರ್ಜುನನು ದ್ರೌಪದಿಯನ್ನು ಗೆದ್ದುಕೊಂಡು ಬಂದಾಗ ಅಮ್ಮ, ನಾನು ಒಂದು ಹೆಣ್ಣನ್ನು ಗೆದ್ದುಕೊಂಡು ಬಂದೆ ಎಂದು ಹೇಳಿದ ಕ್ಷಣ ಮಾತ್ರವೇ ಈ ಕುಂತಿ ದೇವಿಗೆ ಒಳ್ಳೆಯ ಸಹಜ ಕೂಡತ್ತು ಬರುವುದರಿಂದ ಹೆಣ್ಣೆಂದು ಹರಿಯದೆ ಹಣ್ಣೆಂದು ತಿಳಿದು 5 ಮಂದಿ ಹಂಚಿಕೊಂಡು ತಿನ್ನಿರಿ ಎಂದು ಹೇಳಿದ ಮಹಾ ಮಾತೆ ಈ ಕುಂತಿ ದೇವಿ. ಹೌದು ದೇವ. ಎಲ್ಲ ಸಾರಥಿ ದೇವ. ಆದ್ದರಿಂದಲ್ಲದೆ ಈ ಮಹಾಭಾರತ ಸೃಷ್ಟಿಯಾಗಲು ಕಾರಣವಾಯಿತು, ನಾನು ಅವತರಿಸಲು ಕಾರಣವಾಯಿತು. ಇರಲಿ, ಮತ್ತೊಮ್ಮೆ ಮಾತನಾಡಿಸಿ ನೋಡೋಣ. ಆಗಲಿ ದೇವ. ಅತ್ತಮ್ಮ, ಓ ಅತ್ತಮ್ಮ, ಮನೆಯೊಳಗೆ ಏನು ಮಾಡ್ತೀಯಮ್ಮ ಕುಂತಿದ್ದೇವೆ? ನಾನು ಅತ್ತಮ್ಮ, ನಿನ್ನ ಅಳಿಯನಾದ ಶ್ರೀಕೃಷ್ಣನ ಬಂದಿರುವನು ಅತ್ತಮ್ಮ. ನಾನು ಅತ್ತಮ್ಮ, ನಿನ್ನ ಅಳಿಯನಾದ ಶ್ರೀಹರಿಯು ಬಂದಿದ್ದೇನೆ ಅತ್ತಮ್ಮ. ಶ್ರೀಕೃಷ್ಣನ ಬಂದಿರುವನು ಅತ್ತಮ್ಮ. ಅತ್ತಮ್ಮ, ಆಹಾ ನಾರಾಯಣ, ನಿನ್ನನ್ನು ಕಂಡದ್ದು ಹೇಗಾಯ್ತಂದರೆ ಅದು ಹೇಗಾಯಿತು ಅತ್ತಮ್ಮ? ಬಡವರಿಗೆ ಭಾಗ್ಯ ತರಂತಾಯಿತು. ಕುಂತಿದ್ದೇವೆ. ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಹಗಲು ರಾತ್ರಿ ಎನ್ನದೆ ನಿನ್ನ ದೇಹದಲ್ಲಿ ಹೌದು ಅತ್ತಮ್ಮ. ಜಗತ್ ರಕ್ಷಕ ಕುಂತಿದ್ದೇವೆ. ಜಗದೊಡೆಯ ಅತ್ತಮ್ಮ,
ಜಗದೊಡೆಯ ಜನಾಥ ಮರೆಯುವೆನೇನೋ. ಕುಂತಿದ್ದೇವೆ ಅದೇ ಚೆನ್ನಾಗಿ ಹೇಳತ್ತಮ್ಮ. ಜಗದೊಡೆಯ ಜನಾಥ ಮರೆಯುವೆನೇನೋ. ಅಕಲಾಶಕ ಭಕ್ತರ ರಕ್ಷಕ. ಕುಂತಿದ್ದೇವೆ ಅದೇನು ಚೆನ್ನಾಗಿ ಹೇಳತ್ತಮ್ಮ. ಅಕಲಾಶಕ ಭಕ್ತರ ರಕ್ಷಕ. ಪಂಚ ಪಾಂಡವರ ಪ್ರಿಯ ನಾಯಕ. ಪಂಚ ಪಾಂಡವರ ಪ್ರಿಯ ನಾಯಕ. ಮುಕುಂದ ಕುಂತಿದ್ದೇವೆ ಜಗತ್ ರಕ್ಷಕ, ಅತ್ತಮ್ಮ. ನನಗೆ ಬಹಳ ಸಂತೋಷವಾಯಿತು. ಹೌದು ಅತ್ತಮ್ಮ. ನಾರಾಯಣ ಕುಂತಿದ್ದೇವೆ ಜಗದೊಡೆಯ ಜನಾರ್ದನ ಮರೆಯುವೆನೇನೋ. ಕುಂತಿದ್ದೇವೆ ಏನು ಚೆನ್ನಾಗಿ ಹೇಳತ್ತಮ್ಮ. ಮುಕುಂದ ಕುಂತಿದ್ದೇವೆ ಚೆನ್ನಾಗಿ ಹೇಳತ್ತಮ್ಮ. ನಾ ನಿನ್ನ ಉದರಗೆ ನೀ ಬಂದ ಮನೆಯೊಳಗೆ. ಕುಂತಿದ್ದೇವೆ ಚೆನ್ನಾಗಿ ಹೇಳತ್ತಮ್ಮ. ಅಳೆಂದರೆ ಕುಂತಿದ್ದೇವೆ ನಾನು ಹಗಲು ರಾತ್ರಿನದೆ ನಿಮ್ಮ ಧ್ಯಾನದಲ್ಲೇ ಕಾಲ ಕಳೆಯುತ್ತಿದ್ದೇನೆ. ಹೌದು ಅತ್ತಮ್ಮ. ಕುಂದ ಕುಂತಿದ್ದೇವೆ ನಾ ನಿನ್ನ ಉದರಗೆ ನನ್ನ ಮನೆಯೊಳಗೆ ಅಸುರಾಸಕ ಭಕ್ತರ ರಕ್ಷಕ. ಕುಂತಿದ್ದೇವೆ ಚೆನ್ನಾಗಿ ಹೇಳತ್ತಮ್ಮ. ಅಸುರಾಸಕ ಭಕ್ತರ ರಕ್ಷಕ. ಪಂಚ ಪಾಂಡವರ ಪ್ರಿಯ ನಾಯಕ. ಪ್ರಿಯ ನಾಯಕ. ಮುಕುಂದ ಕುಂತಿದ್ದೇವೆ ಹಗಲು ರಾತ್ರಿನಂತೆ ನಿನ್ನ ಧ್ಯಾನದಲ್ಲೇ ಕಾಲ ಕಳೆಯುತ್ತಿದ್ದೇನೋ. ನನ್ನ ಮಕ್ಕಳ ಸಮಾಚಾರವನ್ನು ತಿಳಿಯಲಾರದೆ ತಳಮಳಗೊಂಡಿದ್ದೇನು. ಕುಂತಿದ್ದೇವೆ ಮುಕುಂದ ನಿನ್ನ ಮಕ್ಕಳ ಐವರ ವಿಷಯವನ್ನು ತಿಳಿಸುವುದಕ್ಕೆ ನಾನು ಬಂದಿರುವೆನು ಅತ್ತಮ್ಮ. ನಾರಾಯಣ ಅತ್ತಮ್ಮ ಎಲ್ಲ ಮಕ್ಕಳೈವರ ಕ್ಷೇಮದಿಂದ ಇರುವರ ತಂದೆ. ಕುಂತಿದ್ದೇವೆ ಚೆನ್ನಾಗಿ ಹೇಳತ್ತಮ್ಮ. ಎಲ್ಲ ಮಕ್ಕಳೈವರ ಕ್ಷೇಮದಿಂದ ಇರುವರ ತಂದೆ. ನಿನ್ನ ಕರುಣೆ ಅವರ ಮೇಲಿರಲಿ ದೇವ. ಕುಂತಿದ್ದೇವೆ ನೀನು ಸದಾ ನನ್ನ ಮಕ್ಕಳಿಗೆ ಬೆಂಗಾಲಾಗಿರಬೇಕು. ಅತ್ತಮ್ಮ ನೀನಿರುವಂತೆ ನಾನು ನಿಶ್ಚಿಂತೆಯಿಂದ ಆ ವಿಷಯ ಗೊತ್ತಿದ್ದೆ ನಾನು ಬಂದಿರುವೆನು ಅತ್ತಮ್ಮ. ಹೌದೌದು ನಾರಾಯಣ. ಕುಂತಿದ್ದೇವೆ ಪಂಚ ಪಾಂಡವರ ಪ್ರಾಣನಾಯಕನಲ್ಲ ಹೌದು ಅತ್ತಮ್ಮ. ನಾರಾಯಣ. ಕುಂತಿದ್ದೇವೆ ಎಲ್ಲ ಮಕ್ಕಳೈವರ ಕ್ಷೇಮದಿಂದ ಇರುವರ ತಂದೆ. ನಿನ್ನ ಕರುಣೆ ಅವರ ಮೇಲಿರಲಿ. ನಿನ್ನಂತ ಕರುಣೆ ಅವರ ಮೇಲಿರಲಿ. ರಕ್ಷಿಸು ಎನ್ನಯ ಮಕ್ಕಳನ್ನು. ನೀನು ರಕ್ಷಿಸು ಎನ್ನಯ ಮಕ್ಕಳನ್ನು. ಅಳೆಯೆಂದರೆ ಕುಂತಿದ್ದೇವೆ ಮುಕುಂದ ಅತ್ತಮ್ಮ. ನೀನು ಜಗತ್ ರಕ್ಷಕನಲ್ಲವೇ? ಹೌದು ಅತ್ತಮ್ಮ. ನಾರಾಯಣ ಕುಂತಿದ್ದೇವೆ
ಜಗದೊಡೆಯಕ್ಕೆ ನಾಥನ ನೀನು ನಿನ್ನ ಪೂಜೆಯ ಮರೆಯುವನೇನೋ. ಮುಕುಂದ, ಕುಂತಿದ್ದೇವೆ. ನಾರಾಯಣ, ಕುಂತಿದ್ದೇವೆ. ಆಹಾ, ನಿನ್ನನ್ನು ಕಂಡದ್ದು ಹೇಗಾಯ್ತಂದರೆ ಅದು ಹೇಗಾಯಿತು ಅತ್ತಮ್ಮ? ಬಡವರಿಗೆ ಭಾಗ್ಯ ದೊರಕಂತಾಯ್ತು, ಕುರುಡರಿಗೆ ಕಣ್ಣು ಬಂದಂತಾಯ್ತು. ಹೌದು ಅತ್ತಮ್ಮ. ಹಗಲು ರಾತ್ರಿಲ್ಲದೆ ನಿನ್ನ ಧ್ಯಾನ ಮಾಡುತ್ತಾ ನಿನಗೋಸ್ಕರ ಕಾಯುತ್ತಿದ್ದೇನೆ. ಹೌದು ಅತ್ತಮ್ಮ, ಕುಂತಿದ್ದೇವೆ. ಹಾ, ಪಂಚ ಪಾಂಡವರು ಅವರ ಯೋಗ ಸಮಾಚಾರವನ್ನು ತಿಳಿಯಲಾರದೆ ನನ್ನ ಮನಸ್ಸು ತುಂಬಾ ಕಳವಳಗೊಂಡಿತ್ತು. ನಾರಾಯಣ, ಕುಂತಿದ್ದೇವೆ. ನನ್ನ ಮಕ್ಕಳ ಸಮಾಚಾರವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವನು ದೇವ. ಕುಂತಿದ್ದೇವೆ. ನಾರಾಯಣ, ನಿನ್ನ ಮಕ್ಕಳ ಇವರ ವಿಷಯವನ್ನು ತಿಳಿಸುವುದಕ್ಕೆ ನಾನು ನಿನ್ನಲ್ಲಿಗೆ ಬಂದೆನಮ್ಮ ಅತ್ತಮ್ಮ. ತಿಳಿಸಬೇಕೆಂದು ಬೇಡಿಕೊಳ್ಳುವನು ನಾರಾಯಣ. ಕುಂತಿದ್ದೇವೆ. ನಾರಾಯಣ, ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಬಾರಮ್ಮ ಅತ್ತಮ್ಮ ತಿಳಿಸುವೆನು ಸಂಗತಿಯ, ಪಾಂಡುರಾಯನ ಸತಿ ನೀನು ಕೇಳಮ್ಮ ಅತ್ತಮ್ಮ. ಕುಂತಿದ್ದೇವೆ. ಚೆನ್ನಾಗಿ ಅತ್ತಮ್ಮ. ಚೆನ್ನಾಗಿ ಹೇಳು ನಾರಾಯಣ. ಬಾರಮ್ಮ ಅತ್ತಮ್ಮ ತಿಳಿಸುವೆನು ಸಂಗತಿಯ, ಪಾಂಡುರಾಯನ ಸತಿ ನೀನು ಕೇಳಮ್ಮ ಅತ್ತಮ್ಮ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ಮುಕುಂದ. ಇನ್ನಿನ ಇಷ್ಟದೋಳು ಮಧ್ಯಾಹ್ನ ಬಣ್ಣವನ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ನಾರಾಯಣ. ಇನ್ನಿನ ಇಷ್ಟದೋಳು ಮಧ್ಯಾಹ್ನ ಬಣ್ಣವನ, ಪ್ರಾಣವು ಉಳಿಯದು ನೋಡಮ್ಮ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ನಾರಾಯಣ. ಪ್ರಾಣವು ಉಳಿಯದು ನೋಡಮ್ಮ. ಬಾರಮ್ಮ ಅತ್ತಮ್ಮ ತಿಳಿಸುವೆನು ಸಂಗತಿಯ, ಪಾಂಡುರಾಯನ ಸತಿ ನೀನು ಕೇಳಮ್ಮ ಅತ್ತಮ್ಮ. ಮುಂದಿಗೆ ಚೆನ್ನಾಗಿ ಚೆನ್ನಾಗಿ ಹೇಳು ಮುಕುಂದ. ಈ ಮಾತು ನಿಜವೆಂದು ತಿಳಿಸಲು ನಾ ಬಂದೆ. ಅತ್ತಮ್ಮ ಚೆನ್ನಾಗಿ ನಾರಾಯಣ, ಈ ಮಾತು ನಿಜವೆಂದು ತಿಳಿಸಲು ನಾ ಬಂದೆ. ನೀ ಕೇಳೆ ಅತ್ತಮ್ಮ ವಿವರದಿ ಕೇಳಿದೆನ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ಮುಕುಂದ. ನೀ ಕೇಳೆ ಅತ್ತಮ್ಮ ವಿವರದಿ ಕೇಳಿದೆನ. ಬೆಂಕಿಯಿಂದ ಬಾಣಗರಡ ಉರಿಯುವುದು ನೋಡಮ್ಮ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ನಾರಾಯಣ. ಬೆಂಕಿಯಿಂದ ಬಾಣಗರಡ ಉರಿಯುವುದು ನೋಡಮ್ಮ. ತಿಳಿಸಲು ನಾ ಬಂದಿರುವೆ. ಅತ್ತಮ್ಮ ಚೆನ್ನಾಗಿ ಚೆನ್ನಾಗಿ ಹೇಳು ನಾರಾಯಣ. ತಿಳಿಸಲು ನಾ ಬಂದಿರುವೆ. ಬಾರಮ್ಮ ಅತ್ತಮ್ಮ ತಿಳಿಸುವೆನು ಸಂಗತಿಯ, ಪಾಂಡುರಾಯನ ಸತಿ ನೀನು ಕೇಳಮ್ಮ ಅತ್ತಮ್ಮ. ಅಮ್ಮ ಕುಂತಿದ್ದೇವೆ. ಮುಕುಂದ, ನಿನ್ನ ಮಕ್ಕಳಿಗೆ ಎಳ್ಳು ಕಾಳಷ್ಟು ಸಂತೋಷವಿಲ್ಲವಮ್ಮ. ಅದೇತಕ್ಕೆ ನಾರಾಯಣ? ಬೆಂಕಿಯಿಂದ ಬಾಣಗರಡ ದಗನ ಉರಿಯುವಂತೆ ಕೌರವನೆಂಬ ಚಿಂತಾಜ್ಞೆಯಿಂದ ನಿನ್ನ ಮಕ್ಕಳವರು ನಿಂತು ನಿಲುವಿಗೆ ಮನಸ್ಸು ಸುಡುತ್ತಾಲಿರುವರಮ್ಮ, ಮನಸ್ಸು ಸುಡುತ್ತಾಲಿರುವರು. ಅತ್ತಮ್ಮ, ನಾರಾಯಣ, ಇವತ್ತಿನ ಯುದ್ಧದ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಂತಾಗುವುದಮ್ಮ. ಅತ್ತಮ್ಮ, ಮುಕುಂದ, ಅದಕ್ಕಾಗಿ ನಿನಗೆ ಒಂದು ಸೂಚನೆಯನ್ನು ಹೇಳಲಕ್ಕಾಗಿ ಬಂದಿರುವನು ಕಂಡೆಯ ಅತ್ತಮ್ಮ. ನಾರಾಯಣ, ಕುಂತಿದ್ದೇವೆ. ಏನು ಹೇಳಿದೆ? ಇದ್ದ ಮಾತು ಹೇಳಿದನತ್ತಮ್ಮ. ಮೂರು ಲೋಕದ ಕಾಂಡವೆಂದು ಹೆಸರು ಪಡೆದ ಪಾರ್ಥನು ವೀರಾದಿ ವೀರನು, ಅವನು ಪ್ರಾಣ ಉಳಿಯಲಾರದೆಂದು ಹೇಳಿದ್ಯಾ? ಹೌದು ಅತ್ತಮ್ಮ.
ಅದು ಎಲ್ಲ ನಿನ್ನ ಭ್ರಮೆ ಅತ್ತಮ್ಮ. ಕುಂತಿದೇವಿ, ನಾರಾಯಣ ಅದು ನಿನಗೆ ಮುಂದೆ ಹೋಗುತ್ತಾ ನಿನಗೆ ಗೊತ್ತಾಗುವುದು ಅತ್ತಮ್ಮ. ನಾರಾಯಣ ಕುಂತಿದೇವಿ, ಆ ದುಷ್ಟ ಕೌರವನು ನನ್ನ ಮಕ್ಕಳ ಬಾಳಿಗಡ್ಡವಾಗಿರುವನೆ. ಹೌದು ಅತ್ತಮ್ಮ. ಮುಕುಂದ, ಕುಂತಿದೇವಿ, ಏನು ಹೇಳಿದೆ? ಇತ್ತ ಮಾತು ಹೇಳಿರುವನು ಅತ್ತಮ್ಮ. ಪಾಂಡವರು ಸದಾ ಕಾಯುತ್ತಿರುವ ಶ್ರೀಹರಿ ನೀನಿರುವಾಗ ನನ್ನ ಮಕ್ಕಳಿಗೆ ತೊಂದರೆಯೇ? ಹೌದು ಅತ್ತಮ್ಮ. ನಾರಾಯಣ, ಕುಂತಿದೇವಿ, ಆ ದುಷ್ಟ ಕೌರವನಂತ ಎಲ್ಲ ಮಕ್ಕಳ ಬಾಳಿಗೆ ಅಡ್ಡ. ಕುಂತಿದೇವಿ, ಚೆನ್ನಾಗಿ ಹೇಳಮ್ಮ. ಅತ್ತಮ್ಮ, ಸುಳ್ಳು ಹೇಳುವುದು ನಾಯಕರಿದ್ದರು ಅತ್ತಮ್ಮ. ನಂಬಲೇಬೇಕು ಅತ್ತಮ್ಮ. ಕುಂತಿದೇವಿ, ಆ ದುಷ್ಟ ಕೌರವನಂತ ಎಲ್ಲ ಮಕ್ಕಳ ಬಾಳಿಗೆ ಅಡ್ಡ. ನಂಬಲೇಬೇಕು ಅತ್ತಮ್ಮ. ನೀನು ಮೊದಲೇ ಕಪಟ ನಾಟಕ ಸೂತ್ರಧಾರಿ. ಕುಂತಿದೇವಿ, ನಾನು ಸುಳ್ಳು ಹೇಳುವುದಕ್ಕೆ ನಿನ್ನ ಹತ್ರ ಬಂದಿಲ್ಲ ಅತ್ತಮ್ಮ. ಅರ್ಥವಿಲ್ಲ. ಜಗದ್ರಕ್ಷಕ, ಕುಂತಿದೇವಿ, ಜಗತ್ತೊಡೆಯನ್ನು ನೀನು ಇರುವೆ 84 ಕೋಟಿ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುವ ಸಂರಕ್ಷಣಕರ್ತನು ನೀನು. ಹೌದು ಅತ್ತಮ್ಮ. ನೀನಿದ್ದು ನನ್ನ ಪಾರ್ಥನ ಪ್ರಾಣಕ್ಕೆ ತೊಂದರೆ ಆಗುವುದೇ? ಆ ವಿಷಯವನ್ನು ನಿನಗೆ ಮುಂದೆ ತಿಳಿಸುವನು ಗೊತ್ತಮ್ಮ. ನಾರಾಯಣ, ಅತ್ತಮ್ಮ, ನಂಬಲ ನಂಬಲಾರೆನು ನಿನ್ನ ಮಾತನು, ಏತಕ್ಕೆ ಹೇಳುವೆ ಈ ಸುಳ್ಳನು? ನೀನು ಏತಕ್ಕೆ ಹೇಳುವೆ ಈ ಸುಳ್ಳನು? ಅಳೆಯೆಂದರೆ ಕುಂತಿದೇವಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅತ್ತಮ್ಮ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಪೂಜೆಯ ಮರೆಯುವೆನೇನೋ? ನಾರಾಯಣ, ಕುಂತಿದೇವಿ, ಆ ದುಷ್ಟ ಕೌರವನು ನನ್ನ ಮಕ್ಕಳ ಪಾಲಿಗೆ ಅಡ್ಡಿಯಾಗಿರುವನೆ. ಹೌದು ಅತ್ತಮ್ಮ. 3 ಲೋಕದ ಗಾಂಡಿವೆಂದು ಹೆಸರು ಪಡೆದಂತ ವೀರಾದ ವೀರನು ನನ್ನ ಮಗ ಪಾರ್ಥನು. ಹ, ನಾರಾಯಣ, ಕುಂತಿದೇವಿ, ನಿನ್ನ ಭಾವಮೈದನನು. ಅವನ ಪ್ರಾಣಕ್ಕೆ ಧಕ್ಕೆಯಾಗುವುದೆಂದರೆ ಎಷ್ಟ ಮಾತ್ರಕ್ಕೂ ನಂಬಲಾರನು ಶ್ರೀಹರಿ ಭಕ್ತರೋದ್ಧಾರಿ. ಅತ್ತಮ್ಮ, ನಾರಾಯಣ, ನೀನು ಯಾಕೆ ಗಾಬರಿ ಆಗುತ್ತಿ? ಹಾಗಾದ್ರೆ ಹೇಳುವನು ಕೇಳು ಅತ್ತಮ್ಮ. ಚೆನ್ನಾಗಿ ಹೇಳು. ಗಾಬರಿ ಯಾಕಮ್ಮ, ಪಾಂಡವರ ತಾಯಮ್ಮ. ಅತ್ತಮ್ಮ, ಚೆನ್ನಾಗಿ ಕೇಳು. ಏನು ಹೇಳಿದ ನಾರಾಯಣ? ಗಾಬರಿ ಯಾಕಮ್ಮ, ಪಾಂಡವರ ತಾಯಮ್ಮ.
ಭಯವು ಯಾಕಮ್ಮ ಗಾಬರಿ ಯಾಕಮ್ಮ ತಾಯಿ ಮುಕುಂದ ಗಾಬರಿ ಆಗಬೇಡ. ಮೊದಲು ಈ ಮುಕುಂದನ ಪ್ರಾಣ ಹೋದ ಮೇಲೆ ನಿನ್ನ ಮಕ್ಕಳ ಇವರ ಪ್ರಾಣ ಹೋಗುವುದನ್ನು ತಿಳಿಯಮ್ಮ. ನಾರಾಯಣ, ಅತ್ತಮ್ಮ ನೀನು ಇರುವೆ ನನ್ನ ಮಕ್ಕಳ ಪ್ರಾಣಕ್ಕೆ ತೊಂದರೆ ಆಗೋದ್ರಿಂದ ನಾನು ನನ್ನ ಮಕ್ಕಳ ಭಾರವನ್ನು ನಿನ್ನ ಮೇಲೆ ಹಾಕಿ ನೆಮ್ಮದಿಯಿಂದ ಇರುವುದು. ಈ ಊರಾಗಿ ನಿನ್ನ ಹತ್ತಿರ ಇರೋದಕ್ಕಾಗಿ ನೀನೇಕೆ ದುಃಖ ಪಡುವಿಯಮ್ಮ? ಹೌದೌದು ನಾರಾಯಣ. ಕುಂತಿದೇವಿ, ನಾರಾಯಣ, ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಹತ್ತಿನ ಶಿರ ಹರಿಯುವಂತ ಒಬ್ಬ ಜಗದೇಕ ವೀರನು ಕೌರವರ ತಲೆಗಳಿರುವನು. ಅತ್ತಮ್ಮ, ಅವನಲ್ಲಿ ಸರ್ಪಾಸ್ತ್ರವಿರುವುದು. ಅದಕ್ಕಾಗಿ ನಿನಗೆ ಒಂದು ಉಪಾಯ ಹೇಳಿ ಹೋಗಲು ನಿನ್ನಲ್ಲಿಗೆ ಬಂದನಮ್ಮ. ಅತ್ತಮ್ಮ ಕುಂದಿದೆವು ಮತ್ತೆ ಸುಳ್ಳು ಹೇಳುತ್ತಿರುವೆಯಲ್ಲ. ಅತ್ತಮ್ಮ, ವೀರಾದಿ ವೀರನಾದ ಪಾರ್ಥನ ಶಿರ ಹರಿಯುವನಿರುವನೆಂದು ಹೇಳುತ್ತಿರುವೆಯಲ್ಲ. ಹೌದು ಅತ್ತಮ್ಮ. ನಾರಾಯಣ, ಕುಂತಿದೇವಿ, ಮುಕುಂದ ಅತ್ತಮ್ಮ ಕೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಅತ್ತಮ್ಮ. ಮುಕುಂದ ಕುಂದಿದೇವಿ, ಸ್ಥಿತಿ ಪಾಲಕ ಅತ್ತಮ್ಮ ಚೆನ್ನಾಗಿ ಹೇಳತ್ತಮ್ಮ. ಕುಂತಿದ್ದೇವೆ. ಮೂರು ಲೋಕದ ಖಂಡವಿಂದ ಹೆಸರು ಪಡೆದು ನಿನ್ನ ಭಾವ ಮೈದನಾದ ವೀರನಾದ ಪಾರ್ಥನ ಶಿರ ಹರಿಯುವನು ಯಾರು? ಅವನೆಲ್ಲಿರುವನು? ಹೌದು ಅತ್ತಮ್ಮ. ಎನ್ನಿಗೆ ಚೆನ್ನಾಗಿ ತಿಳಿಸು ದೇವ ದೀನ ಬಾಂಧವ. ಕುಂತಿದ್ದೇವೆ ಅತ್ತಮ್ಮ. ಅವನೇನು ಬಹಳ ದೂರದವನಲ್ಲ. ಕಾಸನಿಂದ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ಕಂಡವ ಅತ್ತಮ್ಮ. ಮುಕುಂದ, ಕುಂದಿದ್ದೇವೆ, ನಿನಗೆಲ್ಲೋ ಮರವು ಬಂದಂತೆ ಕಾಣುತ್ತದೆ. ಆ ಕಾಲ ಎಲ್ಲರಿಗೆ ಬರುವುದು ಅತ್ತಮ್ಮ. ಮುಕುಂದ, ಚೆನ್ನಾಗಿ ಆಲೋಚನೆ ಮಾಡಿ ಹೇಳು. ಚೆನ್ನಾಗಿ ಆಲೋಚನೆ ಮಾಡಿ ನನ್ನ ಹತ್ತಿರ ಬಂದಿರುವನು ಅತ್ತಮ್ಮ. ಮುಕುಂದ, ಕುಂದಿದ್ದೇವೆ, ಇವಳು ಕಿವುಡಿ ಏನು ಹೇಳಿದರೆ ನಂಬುತ್ತಾಳೆಂದು ತಿಳಿದುಕೊಂಡು ನಂಬಲಾರೇನು? ನಂಬಲೇಬೇಕು ಅತ್ತಮ್ಮ. ನಾರಾಯಣ, ಕುಂತಿದ್ದೇವೆ ದೇವಾ 14 ಲೋಕದ
ಅತ್ತಮ್ಮ ಯುದ್ಧ ಮಾತು ಹೇಳಿದ್ರು ಅತ್ತಮ್ಮ ದೇವಾ ಅತ್ತಮ್ಮ ಚೆನ್ನಾಗಿ ಅತ್ತಮ್ಮ ಮುಂದೆ ತಿಳಿಸಿದ ನಿಮಗೆ ನಾರಾಯಣ ಕುಂತಿದ್ದೇವೆ ಪಂಚ ಪಾಂಡವರು ಧರ್ಮಜ ಅಳೆಯಂದರೆ ಅತ್ತಮ್ಮ ಕುಂತಿದ್ದೇವೆ ಇವಳಿಗೆ ವಯಸ್ಸಾಗಿದೆ, ಕಿವಿ ಕೇಳಿಸುವುದೆಂದು ಇಲ್ಲದನ್ನು ಹೇಳಬೇಡ. ಅದು ನಾನು ಸುಳ್ಳು ಹೇಳುವುದಕ್ಕೆ ನಿನ್ನ ಹತ್ತಿರ ಬಂದಿಲ್ಲ ಅತ್ತಮ್ಮ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅತ್ತಮ್ಮ. ಧರ್ಮಜ, ಹಾ ಭೀಮ, ಹೌದು ಅತ್ತಮ್ಮ. ಅರ್ಜುನ ಮತ್ತು ಹೇಳು. ನೀನು ನೆನಪು ಮಾಡ್ಕೊ ಅತ್ತಮ್ಮ. ನನಗೆ ನೆನಪಿರುವುದು ನಿನಗೆ ನೆನಪಿಲ್ಲ. ಮತ್ತೆ ಯಾರು ಇರ್ಬೋದು ಅತ್ತಮ್ಮ? ನಕುಲ ಸಹದೇವ. ಹೌದು ಅತ್ತಮ್ಮ. ಪಂಚ ಪಾಂಡವರು ಎಲ್ಲ ಮಕ್ಕಳು. ಹೌದು ಅತ್ತಮ್ಮ. ಇನ್ನೂರು ಮಗನಿರೋದು ಹೇಳುತ್ತಿರುವೆ ಅಲ್ಲ. ಇರುವನು ಅತ್ತಮ್ಮ. ಆ ವಿಷಯ ನಿಮಗೆ ಮುಂದೆ ತಿಳಿಸುವನು ಅತ್ತಮ್ಮ. ನಾರಾಯಣ ಕುಂತಿದ್ದೇವೆ. ಪಂಚ ಪಾಂಡವರು ಅತ್ತಮ್ಮ ಚೆನ್ನಾಗಿ ಅತ್ತಮ್ಮ. ನಾರಾಯಣ ಕುಂತಿದ್ದೇವೆ. ನನಗೆ ವಯಸ್ಸಾಗಿದೆ, ಅರುಮರು ಬಂದಿರಬಹುದು. ಆ ಕಾಲ ಎಲ್ಲರಿಗೂ ಬರುವುದು ಅತ್ತಮ್ಮ. ಮುಕುಂದ, ಕುಂತಿದ್ದೇವೆ. ಪಂಚ ಪಾಂಡವರಾದ ಧರ್ಮಜ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳು ನನ್ನ ಮಕ್ಕಳು ಪಂಚ ಪಾಂಡವರು. ಹೌದು ಅತ್ತಮ್ಮ. ನಾರಾಯಣ ಕುಂತಿದ್ದೇವೆ. ಮತ್ತೊಬ್ಬ ಮಗನಿರುವನೆಂದು ಸುಳ್ಳು ಹೇಳುತ್ತಿರುವೆ. ಸುಳ್ಳು ಹೇಳುವುದಕ್ಕೆ ನಾನು ಬಂದಿಲ್ಲ ಅತ್ತಮ್ಮ. ನೀನು ಮೊದಲೇ ಕಪಟ ನಾಟಕ ಸೂತ್ರ. ಕುಂತಿದ್ದೇವೆ. ನೀನೇನೇ ಹೇಳಿದರು ಛೆ, ನಿನ್ನ ಮಾತನ್ನು ನಂಬಲಾರೆನೋ ಶ್ರೀಹರಿ. ಭಕ್ತರೋ ಥೋರಿ. ಕುಂತಿದ್ದೇವೆ. ಹೇಳುವೆನು ಕೇಳು ಅತ್ತಮ್ಮ. ಸುಳ್ಳು ಹೇಳುತ್ತಿರುವೆ. ನಾನು ಇದ್ದ ಮಾತು ಹೇಳಿದರೆ ನಿನಗೆ ನಂಬೋದಿಲ್ಲ ಅಂತ ಹೇಳ್ತೀಯಾರ ಅತ್ತಮ್ಮ. ನಂಬಲಾರೆ. ಕುಂತಿದ್ದೇವೆ. ನಾರಾಯಣ ಇಲ್ಲಿ ಬಾ ಅತ್ತಮ್ಮ. ನೀನು ಬರೇ ಸುಳ್ಳು ಹೇಳುತ್ತಿರುವೆ. ಹೇಳುವೆನು ಚೆನ್ನಾಗಿ ಕೇಳು ಅತ್ತಮ್ಮ. ನಿಜ ಹೇಳುವೆಯಾ? ನಿಜ ಹೇಳುವೆನು ಅತ್ತಮ್ಮ. ಹೇಳುವೆನು ಚೆನ್ನಾಗಿ ಕೇಳು ಅತ್ತಮ್ಮ. ವಯಸ್ಸಾಗಿದೆ ಎಂದು ಸುಳ್ಳು ಹೇಳಬೇಡ ಅತ್ತಮ್ಮ. ಸುಳ್ಳು ಹೇಳುವುದಕ್ಕೆ ನಾನು ಬಂದಿಲ್ಲ ಅತ್ತಮ್ಮ. ನಿಜವನ್ನೇ ಹೇಳಬೇಕು. ಹೌದು ಅತ್ತಮ್ಮ. ಹೇಳು. ಆ ವಿಷಯ ನಿನಗೆ ಮುಂದೆ ತಿಳಿಸುವೆನು ಅತ್ತಮ್ಮ. ಹೇಳು, ಹೇಳು. ಕುಂತಿದ್ದೇವೆ. ನಾರಾಯಣ ಹೇಳುವೆನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅವನಾರೆಂದು ಕೇಳಿದೆಯಾ ಎನ್ನ ತಮ್ಮ. ಅತ್ತಮ್ಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಳೆಯಂದರೆ. ಅವನಾರೆಂದು ಕೇಳಿದೆಯಾ ಎನ್ನ ತಮ್ಮ. ಕುಂತಿದ್ದೇವೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ನಾರಾಯಣ. ಎತ್ತ ತಾಯಿಗೆ ಗೊತ್ತಿಲ್ಲಂದರೆ ಮತ್ತೆ ನೀವೇ ಅತ್ತಮ್ಮ. ಅತ್ತಮ್ಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ನಾರಾಯಣ. ಕುಂತಿದ್ದೇವೆ. ಕುಂದ, ಎತ್ತ ತಾಯಿಗೆ ಗೊತ್ತಿಲ್ಲವೆಂದ ಮೇಲೆ ಮತ್ತೇನಿದೆ ಅತ್ತಮ್ಮ. ಚೆನ್ನಾಗಿ ಕೇಳು. ಎತ್ತಿದ್ದರಲ್ಲವೇ ಗೊತ್ತಾಗೋದು. ನಿನ್ನ ಸುಳ್ಳು ಮಾತು ಕೇಳುವುದಿಲ್ಲ. ಎತ್ತ ತಾಯಿಗೆ ಗೊತ್ತಿಲ್ಲಂದರೆ ಮತ್ತೆ ನೀವೇ
ಅವನಾರೆಂದು ಕೇಳಿದೀಯಾ ಎನ್ನ ತಮ್ಮ ಕುಂದಿದ್ದೇವೆ ಚೆನ್ನಾಗಿ ಕೇಳು ಕುಂದಿದ್ದೇವೆ ಚೆನ್ನಾಗಿ ಕೇಳು ದುರ್ವಾಸ ಮುನಿಗಳು ಕೊಟ್ಟ ಮಂತ್ರಗಳು ಅತ್ತ ಮಾತನಾಡು ಮುಕುಂದ ದುರ್ವಾಸ ಮುನಿಗಳು ಕೊಟ್ಟ ಮಂತ್ರಗಳು ನಿಜವೋ ಸುಳ್ಳೆಂದು ನೋಡಬೇಕೆಂದು ಅಂತ ಮಾತನಾಡು ನಿಜವೋ ಸುಳ್ಳೆಂದು ನೋಡಬೇಕೆಂದು ಸೂರ್ಯನ ಮಂತ್ರವು ಪ್ರತಿಸಿದೆ ಒಬ್ಬ ಮಗನಿಗೆ ಜನ್ಮವ ನೀಡಿದೆ ಅತ್ತಮ್ಮ ಕುಂತಿದ್ದೇವೆ ಅಳೆಂದರೆ ಸೂರ್ಯನ ಮಂತ್ರವನ್ನು ಜಪಿಸಿದೆ ಒಬ್ಬ ಮಗನಿಗೆ ಜನ್ಮ ನೀಡಿದೆ ಅತ್ತಮ್ಮ ಚೆನ್ನಾಗಿ ಕೇಳು ಸೂರ್ಯನ ಮಂತ್ರವು ಜಪಿಸಿದೆ ಒಬ್ಬ ಮಗನಿಗೆ ಜನ್ಮವ ನೀಡಿದೆ ಅತ್ತಮ್ಮ ಅತ್ತಮ್ಮ ಅವನ್ಯಾರೆಂದು ಕೇಳಿದೀಯಾ ಎನ್ನ ತಮ್ಮ ಅವನಾರೆಂದು ಕೇಳಿದೀಯಾ ಎನ್ನ ತಮ್ಮ ಕುಂತಿದ್ದೇವೆ ನಾರಾಯಣ ಎತ್ತ ತಾಯಿಗೆ ಗೊತ್ತಿಲ್ಲವೆಂದ ಮೇಲೆ ಮತ್ತೇನಿದೆ ಅತ್ತಮ್ಮ ನಾನು 9 ತಿಂಗಳು ಹೊತ್ತು ಹೆತ್ತಿದ್ದರಲ್ಲವೇ ಗೊತ್ತಾಗುವುದು. ಅತ್ತಮ್ಮ ಎಲ್ಲ ಬಿಡಿಸಿ ನಾನೇ ಹೇಳುತ್ತೇನೆ ಕೇಳು. ಹೇಳಿ ನಿನ್ನ ಸುಳ್ಳು ಮಾತುಗಳನ್ನು. ಕುಂತಿದ್ದೇವೆ ನಾರಾಯಣ, ಹಿಂದಕ್ಕೆ ನೀನು ತವರು ಮನೆಯಲ್ಲಿರುವಾಗ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರಗಳು ನಿಜವೋ ಸುಳ್ಳು ನೋಡಬೇಕೆಂದು ಅತ್ತಮ್ಮ ಮುಕುಂದ, ನೀನು ನದಿ ದಂಡೆಗೆ ಹೋದ ಸಮಯದಲ್ಲಿ ಅತ್ತಮ್ಮ ನಾರಾಯಣ, ನೀನು ನದಿ ದಂಡೆಗೆ ಹೋದ ಸಮಯದಲ್ಲಿ ಅಲ್ಲಿ ನೀನು ಏನು ಮಾಡಿದೆ ಅತ್ತಮ್ಮ? ಕುಂತಿದ್ದೇವೆ, ಸ್ವಲ್ಪ ಜ್ಞಾಪಕ ತಂದ್ಕೋ ಅತ್ತಮ್ಮ. ಕುಂತಿದ್ದೇವೆ ಅತ್ತಮ್ಮ, ನೀನು ನದಿ ದಂಡೆಗೆ ಹೋದ ಸಮಯದಲ್ಲಿ ಅಲ್ಲಿ ನೀನು ಸೂರ್ಯನ ಮಂತ್ರವನ್ನು ಜಪಿಸಿದೆ, ಒಬ್ಬ ಮಗನಿಗೆ ಜನ್ಮ ನೀಡಿದೆ ಅತ್ತಮ್ಮ. ಕುಂತಿದ್ದೇವೆ, ಈಗಲಾದರೂ ನಿಜವೆಂಬುದು ತಿಳಿಯಿತೆ ಅತ್ತಮ್ಮ. ಅವರು ಮರುವಾಗೈತಪ್ಪಯ್ಯಪ್ಪ. ಹೌದು ಹೌದು ನಾರಾಯಣ, ಮಂತ್ರವನ್ನು ಜಪಿಸಿದಾಗ ಹುಟ್ಟಿದ ಮಗನು ಎಲ್ಲಿ ಹೋದನು? ಅತ್ತಮ್ಮ, ನಾರಾಯಣ, ಜನರ ಆಟವಾದ ಕಂಜಿ ತುಂಬಿದ ಹೊಳೆಯಲ್ಲಿ ಅಡೆದ ಮಗನನ್ನು ಬುಟ್ಟಿಯಲ್ಲಿ ಹಾಕಿ ಬಟ್ಟೆಯಲ್ಲಿ ಸುತ್ತಿ ಅನ್ಯಾಯವಾಗಿ ಹೊಳೆಯಲ್ಲಿ ಬಿಟ್ಟು ಬಂದವಲ್ಲ ಅತ್ತಮ್ಮ. ಕುಂತಿದ್ದೇವೆ, ನೀನು ಹಾಡಿದ ಮಾತು ಮಾಡಿದ ಮೋಸ ಈ ಕೃಷ್ಣನಿಗೆ ಗೊತ್ತಿಲ್ಲವೆಂದು ತಿಳಿದಿಯ ಅತ್ತಮ್ಮ. ಅತ್ತಮ್ಮ, ಈಗಲಾದರೂ ನಾನು ಹೇಳುವುದು ನಿಜ ಎಂಬುದು ನಿನಗೆ ತಿಳಿದೆ ಅತ್ತಮ್ಮ. ಹೌದು ನಾರಾಯಣ, ಸತ್ಯ ಸತ್ಯ, ನಿಮ್ಮ ಮಾತು ಸತ್ಯ. ತುಂಬಿದ ಹೊಳೆಯಲ್ಲಿ ಬಿಟ್ಟ ಮಗನ ಈಗ ಕೇಳಲು ಕಂಡವನಾದರೆ. ಚೆನ್ನಾಗಿ ಹೇಳತ್ತಮ್ಮ. ನಾರಾಯಣ, ಕುಂತಿದ್ದೇವೆ, ಒಂದು ಜನ ಅಪವಾದಕ್ಕೆ ಹಂಚಿ ಹುಟ್ಟಿದ ಮಗನನ್ನೇ ತುಂಬಿದ ಹೊಳೆಯಲ್ಲಿ ಬಿಟ್ಟಿದ ಮುಕುಂದ. ಅತ್ತಮ್ಮ, ತುಂಬಿದ ಹೊಳೆಯಲ್ಲಿ ಬಿಟ್ಟ ಮಗನು ಈಗ ಕೇಳಲು ದೊಡ್ಡವನಾದನು. ಯಾರ ಮನೆಯಲ್ಲಿ ಇರುವನು ಅವರ
ನಿಮ್ಮ ಮಾತು ಸತ್ಯ. ಈಗಲಾದರೂ ನಾನು ಹೇಳುವುದು ಸತ್ಯ ಎಂಬುದು ನಿನಗೆ ತಿಳಿದಿದೆ ಅತ್ತಮ್ಮ. ಆ ದುರ್ವಾಸ ಮುನಿಗಳು ಹೇಳಿದ ಮಂತ್ರ ನಿಜವ ಸುಳ್ಳು ಎಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ಹೊಳೆ ದಂಡಿಗೆ ಹೋಗಿ ಜಪಿಸಿದಾಗ ಹುಟ್ಟಿದ ಮಗನು ಆ ಕಂದದ್ದು ಜನ ಅಪವಾದಕ್ಕೆ ಗುರಿಯಾಗುವುದನ್ನು ತುಂಬಿದ ಕುಂದಿದೇವಿ ಅತ್ತಮ್ಮ, ಈಗ ನನ್ನ ಮಗನು ಬೆಳೆದು ದೊಡ್ಡವನಾದನೆ. ಶ್ರೀಹರಿ, ಕುಂದಿದೇವಿ ನನ್ನ ಮಗನು ಎಲ್ಲಿರುವುದು, ಯಾರ ಬಯಲಿರುವುದು ಎಂದು ಮುಂದೆ ತಿಳಿಸು ದೇವ. ಕುಂದಿದೇವಿ, ನಿನ್ನ ಮಗನು ಎಲ್ಲಿರುವನೆಂದು ಕೇಳಿದೀಯಾ? ಹೌದು ದಾರ. ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳುತ್ತಮ್ಮ. ಹೇಳು ನಾರಾಯಣ. ನನ್ನ ತಮ್ಮ ಚೂಡು ಕೊಂಡಮ್ಮ, ಅತ್ತಮ್ಮ ಚೆನ್ನಾಗಿ ಕೇಳು. ನನ್ನ ತಮ್ಮ ಚೂಡು ಕೊಂಡಮ್ಮ, ನಿತ್ತಾಗ ಬಾರಮ್ಮ. ಅತ್ತಮ್ಮ ಅತ್ತಮ್ಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನನ್ನ ತಮ್ಮ ಚೂಡು ಕೊಂಡಮ್ಮ, ನನ್ನ ತಮ್ಮ ಚೂಡು ಕೊಂಡಮ್ಮ, ನಿತ್ತಾಗ ಬಾರಮ್ಮ. ಅತ್ತಮ್ಮ ಅಲೆಂದರೆ ಅತ್ತಮ್ಮ ಅಲೆಂದರೆ ವಿಷಯ ತಿಳಿಸುವೇನು ನಾ ಹೇಳುವೇನು, ವಿಷಯ ತಿಳಿಸುವೇನು ನಾ ಹೇಳುವೇನು, ನಿತ್ತಾಗ ಬಾರಮ್ಮ. ಕುಂತಿದ್ದೇವೆ ಕುಂತಿದ್ದೇವೆ ನಾರಾಯಣ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮುಕುಂದ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜನರ ಮಾತಿಗೆ ಅಂದು ಮಗನಾದಿಟ್ಟೆ, ತುಂಬಿದ ಹೊಳೆಯಲ್ಲಿ ಒಗೆದು ಬಿಟ್ಟೆ. ಅತ್ತಮ್ಮ ಚೆನ್ನಾಗಿ ಕೇಳು. ಜನರ ಮಾತಿಗೆ ಅಂದು ಮಗನಾದಿಟ್ಟೆ, ತುಂಬಿದ ಹೊಳೆಯಲ್ಲಿ ಒಗೆದು ಬಿಟ್ಟೆ. ಕೌರವನ ದಂಡಿನೋಳು, ಕೌರವನ ದಂಡಿನೋಳು ಸೇರಿಕೊಂಡಿರುವಾನೆ. ಅತ್ತಮ್ಮ ಅತ್ತಮ್ಮ, ಅಲೆಂದರೆ ಅವನ ನಿನ್ನ ಮಗನು ಕಲಿಕರ್ಣನು, ಅವನ ನಿನ್ನ ಮಗನು ಕಲಿಕರ್ಣನು. ಅತ್ತಮ್ಮ ಚೆನ್ನಾಗಿ ಕೇಳು. ಅವನ ನಿನ್ನ ಮಗನು ಕಲಿಕರ್ಣನು, ಅವನ ನಿನ್ನ ಮಗನು ಕಲಿಕರ್ಣನು. ವಿಷಯ ತಿಳಿಸುವೇನು ನಾ ಹೇಳುವೇನು, ವಿಷಯ ತಿಳಿಸುವೇನು ನಾ ಹೇಳುವೇನು, ಇತ್ತಾಗ ಬಾರಮ್ಮ. ಅತ್ತಮ್ಮ ನಾರಾಯಣ. ಅತ್ತಮ್ಮ ಮುಕುಂದ. ನನ್ನ ಅತ್ತಮ್ಮ ಚೂಡು ಕೊಂಡಮ್ಮ, ನನ್ನ ಅತ್ತಮ್ಮ ಚೂಡು ಕೊಂಡಮ್ಮ, ಇತ್ತಾಗ ಬಾರಮ್ಮ. ಕುಂತಿದ್ದೇವೆ ಮುಕುಂದ. ಅತ್ತಮ್ಮ, ಅಲೆಂದರೆ ನೀನು ತುಂಬಿದ ಹೊಳೆಯಲ್ಲಿ ಒಗದ ಮಗನು ಮುಂದೆ ಅಂಬಿಗರ ಕೈಯಲ್ಲಿ ಸಿಕ್ಕನು. ಆಹಾ ಅತ್ತಮ್ಮ, ನಾರಾಯಣ. ಅವನಲ್ಲಿ ಅವನ ಗಂಭೀರ ಪರಶುರಾಮನಲ್ಲಿ ಧನುರ್ವಿದ್ಯೆಯನ್ನು ಕಲಿತು ಉಮ್ಮನಾದ ಕೌರವನ ದಂಡಿನೊಳಗೆ ಸೇರಿಕೊಂಡು ಕರ್ಣ ಕರ್ಣ ಎಂಬ ಹೆಸರಿನಿಂದ ಮರೆಯುವ ಆ ಕರ್ಣನೇ ನಿನ್ನ ಮಗನು. ಹೌದು ಅತ್ತಮ್ಮ ಹೌದೇ ನಾರಾಯಣ. ಹೌದು ಅತ್ತಮ್ಮ. ಆಹಾ ಅವನೇ ಅರ್ಜುನನಿಗೆ ವೈರಿಯಾಗಿ ನಿಂತು ಸದ್ಯಕ್ಕೆ ನೀನು ಕರ್ಣನಲ್ಲಿಗೆ ಹೋಗಿ ತೊಟ್ಟ ಬಾಣ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಂದರೆ ಅತ್ತಮ್ಮ ನಾರಾಯಣ. ಆಗ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿಯುವುದು. ಇದು ಎಂದಿಗೂ ಸುಳ್ಳು ಹೇಳುವ ಮಾತೇ ಅಲ್ಲ. ಜಾಗೃತಿಯಿಂದ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತೆಗೆದುಕೊಂಡು ಬಾರಮ್ಮ. ಅತ್ತಮ್ಮ ನಾರಾಯಣ. ಕುಂತಿದ್ದೇವಿ, ನನ್ನ ಮಗ ಇರುವನೆಂಬ ವಿಷಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅಂದು ಜನ ಅಪವಾದ ಕಂಜಿ ಬಿಟ್ಟಂತ ಮಗನು ಈಗ ತಿಳಿದು ದೊಡ್ಡವನಾದ. ಅತ್ತಮ್ಮ ನಾರಾಯಣ. ಕುಂತಿದ್ದೇವೆ. ಅತ್ತಮ್ಮ ನನಗೆ ಬಹಳ ಸಂತೋಷವಾಯಿತು. ಮುಕುಂದ
ಅತ್ತಮ್ಮ ನಾನೀಗಲೇ ಕರ್ಣನಲ್ಲಿಗೆ ಹೋಗಲೇ? ಹೋಗಿ ಬಾ ಅತ್ತಮ್ಮ, ಹೋಗಿ ಬಾ ಅತ್ತಮ್ಮ. ಕುಂತಿದ್ದೇವೆ. ಇಲ್ಲಿ ಒಂದು ವಿಷಯವನ್ನು ತಿಳಿಸುವೆನು, ಕೇಳು. ಆ ಕರ್ಣನು ಮಹಾ ಪರಾಕ್ರಮನು. ಅವರು ಎದ್ದು ನಿಂತರೆ ನಾನು ನಿಲ್ಲಲಾರೆ. ಈ ವಿಷಯವನ್ನು ನಿನಗೆ ಯಾರು ತಿಳಿಸಿದರೆಂದು ಕೇಳಿದರೆ ನನ್ನ ಹೆಸರು ಮಾತ್ರ ಹೇಳಬೇಡ ಅತ್ತಮ್ಮ. ಇಲ್ಲ ನಾರಾಯಣ, ನಿನ್ನ ಮಹತ್ವ ಕರ್ಣ. ಯಾರ ಮುಂದೆ ಹೇಳುವುದಿಲ್ಲ. ಆದರೆ ಆಯ್ತು ಅತ್ತಮ್ಮ, ನಾರಾಯಣ, ಕುಂತಿದ್ದೇವೆ. ನಾನು ಹೋದರೆ ಕರ್ಣನು ನನ್ನ ಜೊತೆಯಲ್ಲಿ ಬರುವನೆ. ಹೋಗಿ ಬಾ ಅತ್ತಮ್ಮ. ಖಂಡಿತವಾಗಿ. ಆಯ್ತು ಅತ್ತಮ್ಮ, ಕುಂತಿದ್ದೇವೆ. ನನ್ನ ಮಗ, ನನ್ನ ಮಗ, ಹೌದು ಅತ್ತಮ್ಮ, ನನ್ನ ಮಗ ನನ್ನ ಮಾತನ್ನು ಕೇಳುವನೆ. ಕೇಳುವನು ಅತ್ತಮ್ಮ. ಅತ್ತಮ್ಮ, ಎತ್ತ ತಾಯಿ ಮಗನ ಮೇಲೆ ಮಮಕಾರ ಬರುವಂತೆ ನೀನು ಹೇಳಿದರೆ ಎಲ್ಲ ಸರಿ ಹೋಗುವುದು ಅತ್ತಮ್ಮ. ಹೋಗಿ ಬಾ ಅತ್ತಮ್ಮ. ಕರ್ಣ ಕರ್ಣ ಓಂ ನಮೋ ಸೂರ್ಯದೇವಾಯ ನಮಃ. ದೇವ, ಆಶ್ಚರ್ಯ ಇದೆ. ಅದೇನು ದೇವ? ಅಂಗ ದೇಶಾಧಿಪನಾದ ಕಲಿಕರ್ಣ ಮಂದಿರದೊಳಗೆ ಯಾರೋ ಒಬ್ಬ ಮಾತೃ ಸಮಾನವಾದ ಮಾತೆ ಬರುತ್ತಿರುವಲ್ಲ ಸಾರಥಿ. ಹೌದು ದೇವ. ಯಾರಾಗಿರಬಹುದು? ಯಾರೋ ಏನು ದೇವ ತಿಳಿಯಲು. ಅಬಾಬಾಬಾಬಾಬಾಬಾಬಾಬಾ ಸಾರಥಿ. ದೇವ, ಹತ್ತಿರಕ್ಕೆ ಬರಲಿ ಸಾರಥಿ, ಮಾತನಾಡಿಸೋಣ ಜಾಗ್ರತೆ. ಅದೇ ಪ್ರಕಾರವಾಗಲಿ ಭೂಪತಿ. ಕಂದ, ಅಹೋ ಮಾತೆ, ಕುಮಾರ, ಮಾತೆ, ನಾನು ಯಾರೆಂದು ತಿಳಿದುಕೊಂಡ್ರು ಮಗನೇ? ಅಹೋ ಮಾತೆ, ಜನನಿ, ಕುಮಾರ, ನೀನು ಯಾರೆಂಬುದು ನನಗೆ ತಿಳಿಯಲಿಲ್ಲ ತಾಯಿ. ತಿಳಿಯಲಿಲ್ಲವೇ ಕಂದ? ಮಾತೆ, ಕುಮಾರ, ಅಹೋ ತಾಯಿ, ನೀನು ಸತ್ಯ ಲೋಕದಲ್ಲಿ ಹಣೆ ಬರವನ್ನು ಬರೆಯುವ ಬ್ರಹ್ಮನ ಸತಿಯಾದ ಶಾರದಾ ಮಾತೆ ಅಮ್ಮಯ್ಯ, ಕುಮಾರ, ಅಥವಾ ವೈಕುಂಠ ಲೋಕದಲ್ಲಿ ಸರ್ಪದ ಮೇಲೆ ಮಲಗಿರುವ ಮಹಾವಿಷ್ಣುವಿನ ಸತಿಯಾದ ಆದಿಲಕ್ಷ್ಮಿಯೋ ತಾಯಿ, ಕುಮಾರ, ಕೈಲಾಸ ವಾಸನ ಜಡೆಯ ಗಂಗೆಯನ್ನು ಧರಿಸಿಕೊಂಡಿರುವ ಗಂಗಾಧರನ ಸತಿಯಾದ ಪಾರ್ವತಾ ಮಾತೆಯು ಅಹೋ ಮಾತೃ ಸಮನಾದ ಜನನಿ, ಕುಮಾರ, ಈ ಸೃಷ್ಟಿಯ ಲೋಕದಲ್ಲಿರುವ ಈ ಭೂಮಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುವ ಈ ಭೂಮಾತೆಯು ಜನನಿ ಕುಮಾರ, ಅಮ್ಮ, ಕಂದ, ಅಥವಾ ವೇಷಭೂಷಣವನ್ನು ಧರಿಸಿಕೊಂಡು ಈ ಕಲಿಕರನನ್ನು ಪರೀಕ್ಷಿಸಲು ಬಂದಿರುವ ಕಗ್ಗಲ ಗ್ರಾಮ ದೇವತೆಯಾದ ಶ್ರೀ ದಾವಮ್ಮ ತಾಯಿಯೇ ಮಾತು. ಕುಮಾರ, ನೀ ಯಾರೆಂಬುದು ನನಗೆ ತಿಳಿಯಲಿಲ್ಲ ತಾಯಿ. ಸೌಖ್ಯಪ್ರದಾಯ ಕಂದ, ಜನನಿ, ನಾನು ಯಾರೆಂದು ನಿನಗೆ ತಿಳಿಯಲಿಲ್ಲವೇ? ತಿಳಿಯಲಿಲ್ಲ ತಾಯಿ. ಕುಮಾರ, ಜನನಿ, ನಾನು ಭೂದೇವಿ ಅಲ್ಲ, ವನಲಕ್ಷ್ಮಿಯೂ ಅಲ್ಲ, ಪಾರ್ವತಿ ಅಲ್ಲ, ಸರಸ್ವತಿ ಅಲ್ಲ. ಮತ್ಯಾರು ತಾಯಿ? ಕುಮಾರ, ಅಮ್ಮಯ್ಯ, ನಾನು ನಿನ್ನ ಹೆತ್ತ ತಾಯಿ ಕಂದ. ಹೌ ಮಾತೆ. ಕುಮಾರ, ಒಮ್ಮೆಂದೊಮ್ಮೆಲೆ ಈ ಕಲಿಕರಣನಿಗೆ ಬಂದು ನಾನೇ ನಿನ್ನ ಎತ್ತ ತಾಯಿ ಎಂದು ಹೇಳುತ್ತಿರುವೆಯಲ್ಲ ಹೌದು ಕಂದ. ಅಮ್ಮ. ಕುಮಾರ, ಈ ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ ತಾಯಿ? ಜನನಿ, ಒಂದು ದಿನವಾದರೂ ತೊಟ್ಟಿಲು ತೂಗಲಿಲ್ಲ, ಒಂದು ದಿನವಾದರೂ ಅಕ್ಕರತೆಯಿಂದ ಮಗನೇ ಎಂದು ಎನ್ನನ್ನು ಅಪ್ಪಿಕೊಂಡು ನೀನು ಮುದ್ದಾಡಲೇ ಇಲ್ಲ ತಾಯಿ. ಕುಮಾರ,
ಒಂದು ದಿನವಾದರೂ ನಿನ್ನ ಮಡಿಲಲ್ಲಿ ನನ್ನನ್ನು ಮಲಗಿಸಿಕೊಂಡು ಎದೆಯವನ್ನಾದರೂ ನೀನು ಉಳಿಸಲೇ ಇಲ್ಲ. ಅಮ್ಮ ಮಾತೆ, ಕುಮಾರ, ಒಮ್ಮೆಂದೊಮ್ಮೆಲೆ ಈ ಕಲಿಕರಣದಲ್ಲಿಗೆ ಬಂದು ನಾನೇ ನಿನ್ನ ಹಡವ ತಾಯಿ ಎಂದು ಹೇಳಿದರೆ ನಾನು ಏಕೆ ಇಲ್ಲಿ ಕುಳಿತಿರುವ ನನ್ನ ತಾಯಿಯಂದ್ರೆ ನಿನ್ನ ಮಾತನ್ನು ಒಪ್ಪೋರೇನಮ್ಮ? ಕಂದ, ಜನನಿ, ನಾನೇ ನಿನ್ನ ತಾಯಿ ಎಂಬ ವಿಷಯ ತಿಳಿದ ಅಕ್ಷರಕ್ಕೆ ಹ ಅಯ್ಯೋ ಕಂದ ಎಂದು ಅಂಬಲಿಸುತ್ತಾ ಓಡೋಡಿ ಬಂದನು ಮಗ. ಹೌದ ತಾಯಿ ಮಾತೆ, ಹಾಗಾದರೆ ನಿನ್ನ ಹೆಸರೇನಮ್ಮ ಜನನಿ? ಮಾತೆ, ನನ್ನ ಹೆಸರು ಕುಂತಿದೇವಿ ಅನ್ನೋರು ಮಗನೇ. ಎಲ್ಲ ವೈರಿಗಳಾದ ಪಂಚಪಾಂಡವರ ಜನ ಕುಂತಿದೇವಿ ನೀನಲ್ಲವೇನಮ್ಮ? ಕುಮಾರ, ಮಾತೆ, ಪಂಚ ಪಾಂಡವರ ತಾಯಿಯಾದ ಕುಂತಿದೇವಿ ನಾನೇ, ಹ ನಿನ್ನ ತಾಯಿಯಾದ ಕುಂತಿದೇವಿ ನಾನೇ ಮಗನೇ. ಹೌದ ತಾಯಿ? ಹೌದು ಕಂದ, ಮಾತೆ, ಈ ಮಾತನ್ನು ನೀನು ನಂಬಲೇಬೇಕು ಮಗನೇ. ನಮ್ಮೇನು ತಾಯಿ? ಈ ಎಲ್ಲಾ ಸಭಾ ಜನರಿಗೆ ವಿಸ್ತಾರವಾಗಿ ನೀನೇ ಹೇಳು ತಾಯಿ. ಮಾತೆ, ಕೇಳವನು ಕೇಳು. ಚೆನ್ನಾಗಿ ಹೇಳು ತಾಯಿ. ತನಯ ನೀ ಕೇಳೋ ಎನ್ನ ನುಡಿಯ, ತನಯ ನೀ ಕೇಳೋ ಎಲ್ಲರ ಹಿತ ನುಡಿಯ. ಕಂದನಾದ ಕರ್ಣ, ಅಹೋ ಮಾತೆ, ಈ ನಿನ್ನ ಹೆತ್ತ ತಾಯಿಯ ಮಾತನ್ನು ಚೆನ್ನಾಗಿ ಕೇಳು ಕುಮಾರ. ಅದೇನು ಸವಿಸ್ತಾರವಾಗಿ ಹೇಳ್ತೇನೆ. ತನಯ ಕೇಳು ಎನ್ನ ನುಡಿಯ, ತನಯ ನೀ ಕೇಳು ಎಲ್ಲರ ಹಿತ ನುಡಿಯ. ನಿನ್ನ ಜನ್ಮದ ವೃತ್ತಾಂತವನು, ನಿನ್ನ ಜನ್ಮದ ವೃತ್ತಾಂತವನು ತನಯ ನುಡಿಯ, ತನಯ ಕೇಳು ಎಲ್ಲಯ ಚೆನ್ನಾಗಿ ಹೇಳಮ್ಮಯ್ಯ. ಕುಮಾರ, ಮಾತೆ, ನಾನು ಹೇಳೋ ಮಾತನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ತಾಯಿ. ಧರ್ಮ ಭೀಮಾ ಮಾತೆ, ಕಂದನಾದ ಕರ್ಣ, ಅಹೋ ಅಮ್ಮಯ್ಯ, ಹೆತ್ತ ತಾಯಿಯ ಮಾತನ್ನು ಸತ್ಯವೆಂದು ತಿಳಿ ಮಗನೇ. ತಿಳಿಯೇನು ತಾಯಿ? ಸತ್ಯವನ್ನು ತಿಳಿಯೇನು? ಅರ್ಥವಾಗಿ ಹೇಳು ಮಾತೆ. ಅರ್ಥವಾಗುವಂತ ಹೇಳಿದ ಅದೇನು ಚೆನ್ನಾಗಿ ಹೇಳು ತಾಯಿ. ಧರ್ಮ ಭೀಮಾ ತಾಯ ಅನುಸಾರ ಅವರೊಡನೆ ಕೂಡಿನ ಬಾ ಎಂದು ಕರೆಯುವನು. ತಾಯಿ ಮಾತನು ನಂಬು ನೀನು, ತಾಯಿ ಮಾತನು ನಂಬು ನೀನು, ಕೇಳು ನೀನು ಬೇಡ. ತನಯ ನೀ ಕೇಳು ಎನ್ನ ನುಡಿಯ, ತನಯ ನೀ ಕೇಳು ಎಲ್ಲಯ ಹಿತ ನುಡಿಯ. ಕುಮಾರ, ಅಹೋ ಜನನಿ, ನಾನು ಹೇಳುತ್ತಿರೋ ಮಾತನ್ನು ಚೆನ್ನಾಗಿ ಕೇಳು ಪುತ್ರ. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ನಾನು ಚಿಕ್ಕವಳಿರುವಾಗ ಹ, 100 ವರ್ಷ ಮುನಿಗಳು ಒಂದು ಮಂತ್ರ ಉಪದೇಶಿಸಿದರು. ಅದೇನು ಮಂತ್ರ ತಾಯಿ? ಆ ಮಂತ್ರ ಸುಳ್ಳೋ ನಿಜವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ತುಂಬಿದ ಹೊಳೆ ಹತ್ರ ಹೋಗಿ ಹ, ಮಂತ್ರವನ್ನು ಜಪಿದ ಕ್ಷಣಕ್ಕೆ ಅಯ್ಯೋ ನೀರು ಹುಟ್ಟಿದ ಪಗತಿ. ಅಯ್ಯೋ ಮಾತೆ,
ಎಂತ ಮೋಸವನ್ನು ಮಾಡಿರುವೆಯಲ್ಲ ತಾಯಿ. ಮದುವೆಗಿಂತ ಮುಂಚಿತವಾಗಿ ಮಗು ಹುಟ್ಟಿದೆಂದು ಹ. ಜನರು ನನ್ನನ್ನು ಅಪವಾದಕ್ಕೆ ಗುರಿ ಮಾಡುವುದು ತಿಳಿದು ಚಿಕ್ಕ ಕೂಸಾದ ನಿಂತದ್ದು ಅಯ್ಯೋ ತುಂಬಿದವಳೆಲ್ಲೇ ತೇಲಿಬಿಟ್ಟೆನು. ಅಯ್ಯೋ ಮಾತೆ, ಈ ಮಾತನ್ನು ಈ ಸಮಾಜರ ಮುಂದೆ ಹಾಡಬೇಡ ತಾಯಿ, ಹಾಡಬೇಡ ಮಾತೆ. ಆಗಿದ ವಿಷಯ ತಿಳಿದು ಅಪ್ಪಲ ಸುತ್ತ ಓಡೋಡಿ ಬಂದೆ. ಹ ಕಂದ ಮಾತೆ, ಧರ್ಮರಾಜ ಭೀಮಾರ್ಜುನ ನಕುಲ ಸಹದೇವತೆಗಳು ನಿನ್ನ ಸಹೋದರರು. ಹ ನೀನು ಬಂದು ಅವರನ್ನ ಸಂತೋಷದಿಂದ ಕಾಲ ಕಳೆಯಬೇಕೆಂದು ನಿನ್ನಲ್ಲಿ ನನ್ನ ಮಾತನ್ನು ಕೇಳಿ ನನ್ನ ಜೊತೆ ನಮ್ಮ ಅರಮಂದಿರಕ್ಕೆ ಬಂದು ಬಿಡು ಪುತ್ರ. ಅಹೋ ಮಾತೆ, ಆ ಪಂಚಪಾಂಡವರು ನನಗೆ ಒಡಹುಟ್ಟಿದ ಸಹೋದರಾಗಬೇಕೇನಮ್ಮ? ಹೌದು ಕಂದ. ಹೌದ ತಾಯಿ? ಇಂದಿಗೆ ನಾನೇ ಧನ್ಯ, ನಾನೇ ಕೃತಜ್ಞ, ನಾನೇ ಪುಣ್ಯವಂತ. ಹಡೆದ ತಾಯಿ ಯಾರೆಂಬುದು ನನಗೆ ತಿಳಿಯಲಿಲ್ಲ. ಹಡೆದ ತಾಯಿಯ ದರ್ಶನವಾಯಿತು, ಕುಲೈನ ನಮ್ಮ ಬಗ್ಗೆ ಇಂದಿಗೆ ದೂರವಾಯಿತು. ಈ ಖಂಡಗಳಿಯಾದ ವೀರ ಕಲಿಕನನು ಕ್ಷತ್ರಿಯ ಎಂಬ ಹೆಸರು ಇಂದಿಗೆ ಸ್ಥಿರವಾಯಿತು. ನಮೋ ನಮೋ ಮಾತೆ, ನಿನ್ನ ಪಾದ ಕಮಲಗಳಿಗೆ ಈ ಕಲಿಕಣ್ಣನು ಹೊಂದಿಸಬೇಕು. ಅಮ್ಮ ಮಾತೆ, ಹೇಳುವನು ಕೇಳು ತಾಯಿ. ಹಾಗೆ ಹೇಳು ಪುತ್ರ. ಅಮ್ಮ ಮಾತೆ, ಕುಮಾರ ಚೆನ್ನಾಗಿ ಕೇಳು ತಾಯಿ. ಚೆನ್ನಾಗಿ ಹೇಳು. ಕರುಣಿಸೋ ಶರಣಂದೆ ನಿನಗೆ ತಾಯಿ, ನೀನು ನಿಜವಾದ ಎನ್ನ ತಾಯಿ. ಅಮ್ಮ, ಚೆನ್ನಾಗಿ ಕೇಳು ತಾಯಿ. ಚೆನ್ನಾಗಿ ಹೇಳು ಕಂದ. ನನ್ನನ್ನು ಇಷ್ಟ ದಿನ ಬರಿಯಾಂತರದಲ್ಲಿ ನೀಚ ಕುಲದಲ್ಲಿ ಹುಟ್ಟಿದವನೆಂದು, ಸೂತ ಬುದ್ಧನೆಂದು ನಗುತ್ತಾ ಮಾತನಾಡುವುದನ್ನು ಕೇಳು. ಅಮ್ಮ, ನನ್ನ ಭಾವನೆಂದು ಕೇಳಿದರೆ ಕೆತ್ತುಕೊಂಡ ಧಾರುತ್ತಿದ್ದ ಈ ನನ್ನ ಮುಖವನ್ನು ನಮ್ಮ ತಗ್ಗಿಸ್ತಿದ್ದೆ. ಏನಮ್ಮ ಅಮ್ಮ, ಇದುವರೆಗಾಗಿ ತಿಳಿಯಲಿಲ್ಲ. ತಾಯಿ,
ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳನ್ನು ನಿನ್ನಿಂದ ಮಾತ್ರವಿಯೂ ನಾನಾಗಿರಬೇಕೆಂದು ತಿಳಿದುಕೊಂಡಿದ್ದೇನಮ್ಮ. ಅಮ್ಮ ಮಾತೆ ಆವತ್ತು ಆಯಿತು. ನೀನು ನನ್ನಲ್ಲಿಗೆ ಬಂದ ಕಾರಣವೇನು ಹೇಳಮ್ಮ ಎಲ್ಲ ಹಲವಮ್ಮ. ಕುಮಾರ, ಜನನಿ ನಾನು ಕಾರಣ ಹೇಳಬೇಕೆ? ಹೌದು ತಾಯಿ. ಕಂದ, ಮಾತೆ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು ತಾಯಿ. ಕುಮಾರ, ಮಾತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಾಯಿ. ಮಾತೆ ನಾನು ನಿನ್ನಲ್ಲಿಗೆ ಬಂದಿರುವ ಕಾರಣವೇನೆಂದರೆ, ಅದು ಏನು ತಾಯಿ? ಕಂದ, ಮಾತೆ ಅಯ್ಯೋ ನನ್ನ ಮಗನು ಬೆಳೆದು ದೊಡ್ಡವನಾಗಿರುವ ವಿಷಯವನ್ನು ತಿಳಿದಾಕ್ಷರಕ್ಕೆ ಹಾ ಹಂಬಲಿಸುತ್ತಾ ಓಡೋಡಿ ಬಂದೆನು. ಹೌದಾ ತಾಯಿ? ನಿನ್ನನ್ನು ನನ್ನ ಜೊತೆಗೆ ನನ್ನ ಅರಮಂದಿರಕ್ಕೆ ಕರೆದುಕೊಂಡು ಹೋಗಲು ಬಂದೆನು. ಹಾ ಪುತ್ರ, ಮಾತೆ ನೀನೇ ಆ ರಾಜ್ಯಕ್ಕೆ ರಾಜನ. ಹೌದಾ ತಾಯಿ? ಕುಮಾರ, ಜನನಿ ಧರ್ಮರಾಯನಿಗೆ ಮಂತ್ರಿ ಪದವಿಯನ್ನು ಕಟ್ಟು. ಹಬ್ಬ ಎಂಥ ಮಾತು ತಾಯಿ ಇದು. ಭೀಮಸೇನನಿಗೆ ಸೇನಾಧಿಪತ್ಯವನ್ನು ಕಟ್ಟು. ಹಾ ಇನ್ನು ಪಾರ್ಥನಿಗೆ ರಾಜ್ಯದ ಪರಪಾತ್ರವನ್ನು ನೋಡಿಕೊಳ್ಳಬೇಕು. ಹೌದಾ ತಾಯಿ? ಕಂದ, ಜನನಿ ನೀವು 6 ಮಂದಿ ಅಣ್ಣ ತಮ್ಮಂದರು ಒಂದುಗೂಡಿ ಜೀವನ ಸಾಗಿಸಿದರೆ ಹಾ ಯಾವ ದುರ್ಮಾರ್ಗ ರಾಜರು ಆ ದುಷ್ಟ ಕವರವನ್ನು ಸಹ ನಿಮ್ಮನ್ನೇನು ಮಾಡಲಾರನು. ಹೌದಾ ತಾಯಿ? ಆದ ಕಾರಣ ಸಂತೋಷದಿಂದ ನನ್ನ ಜೊತೆ ಅಮ್ಮ ಜನ್ಮದಾತಿ. ಕುಮಾರ, ಅಮ್ಮ ಜನ್ಮದಾತೆ, ಪರಮ ಪುನಿತೆ, ಮಮತೆಯ ಮಾತೃದೇವತೆ. ಕುಮಾರ, ತಾಯಿ ಕಾಡಿನಲ್ಲಿರುವ ಕ್ರೂರ ಮೃಗಗಳಾದರೂ ನಮ್ಮ ಮರಿಗಳನ್ನು ಮಾತೃವಾತ್ಸಲ್ಯದಿಂದ ಜೋಪಾನ ಮಾಡಿಕೊಳ್ಳುತ್ತವೆ. ತಾಯಿ ಕಂದ, ಅಮ್ಮ ಕುಮಾರ, ಜನಿಸಿದ ಮರುಕ್ಷಣವೇ ಆಸು ಖಂಡನೆನ್ನುವ ಕಿಂಚಿತ್ತೋ ಮಮಕಾರವಿಲ್ಲದೆ ತೊಂದೆ ಹರಿಯುವ ನದಿಯನ್ನು ಬಗೆಯಲು ಈ ನನ್ನ ಯುದ್ಧ ಕರಳಿಗೆ ಸ್ವಲ್ಪ ಚುರುಕು ತಟ್ಟಲಿಲ್ಲವೇ? ತಾಯಿ ಒಂದು ವಾದ ತಪ್ಪಿಗೆ ಮತ್ತೊಂದು ದೊಡ್ಡದನ್ನು ಬರುತ್ತದೆ. ಅಮ್ಮಯ್ಯ, ಕುಮಾರ, ನೀನೇನು ಈಗ ಹೇಳುವ ತಿಳಿ ಮಾತು ಕೌರವನ ದಂಡಿನೊಳಗೆ ಸೇರಿಕೊಳ್ಳುವುದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಹೇಳಿದ್ದರೆ ತಿಳಿಗೇಡಿಯಾದ ಕೌರವನ ದಂಡಿನೊಳಗೆ ನಾನು ಸೇರಿಕೊಳ್ಳುತ್ತಿದ್ದೇನೆ. ಅದಕ್ಕೆ ಅಮ್ಮ ವೀರಮಾತೆ, ಕುಮಾರ, ಎಲ್ಲ ಮೀರಿ ಹೋದ ಮೇಲೆ ಪಾಂಡವರ ಕಡೆಗೆ ಬಾ ಮಗನೇ ಎಂದು ಕರೆದರೆ ನಾನು ಹೇಗೆ ಬರಮ್ಮ? ಅಮ್ಮಯ್ಯ, ಮುಖ್ಯವಾಗಿ ಪ್ರಾರಂಭದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ಸಿಕ್ಕಿ ದುಡಿದು ಬಾಳಬೇಕೆಂದು ಇದು ಬರೆದಿರುವನು. ತಾಯಿ ನೀನು ಈಗ ಧರಣಿಪತಿಯಾಗ ಬಾ ಮಗನು,
ಅಥವಾ ಪಟ್ಟದರಸನಾದ ಬಾ ಮಗನೇ ಎಂದು ಕರೆದರೆ ನಾನು ಹೇಗೆ ಬರಲಮ್ಮ? ಕಂದ, ಅಮ್ಮಯ್ಯ, ಈ ನಿನ್ನ ತಾಯಿಯ ಮುಖವನ್ನು ನೋಡಿ ಬಾ ಮಗನೇ. ಜನನಿ, ಕುಮಾರ, ಒಂದು ವೇಳೆ ನಿನ್ನ ಮಾತನ್ನು ಕೇಳಿ ನಾನು ನಿನ್ನ ಹಿಂದೆ ಬಂದರೆ ಬಂದರೆ ಅಮ್ಮ, ಆಗ ನನಗೆ ಸಂತೋಷವಾಗುವುದು ಕುಮಾರ. ತಾಯೇ, ಎನ್ನನ್ನು ನಂಬಿದ ಎನ್ನ ಕೌರವನ ಕುತ್ತಿಗೆಯನ್ನು ನಾನೇ ಕೊಯ್ದಂತಾಗುವುದಿಲ್ಲವೇ? ತಾಯಿ, ತಿಳಿದು ನೋಡ ಮಾತಿ ಅಮ್ಮ, ತಿಳಿದು ನೋಡ ತಾಯಿ. ಎಲ್ಲ ವೈರಿಗಳಾದ ಬಾಂಧವರ ಕಡೆಗೆ ಬಾ ಎನ್ನುವ ಮಾತನ್ನು ಬಿಟ್ಟು ಮತ್ತೇನಾದರೂ ಸೌಖ್ಯದಿಂದ ನೀಡಿಯಮ್ಮ ಎನ್ನ ಹಡೆದಮ್ಮ. ಮಾತು ಕಂದ, ಜನನಿ, ಕೌರವನು ನೊಂದುಕೊಳ್ಳುತ್ತಾನೆಂದು ಒಡ ಹುಟ್ಟಿದ ಸಹೋದರನ ತ್ಯಜಿಸುವ ಮಗನೇ. ಅಮ್ಮ, ಕುಮಾರ, ಚಿಕ್ಕಂದಿನಿಂದಲೇ ಇರುವಾಗಲಿಂದಲೂ ನನ್ನ ಪ್ರಾಣ ಮಿತ್ರನಾದ ಕೌರವನು ಎನಗೆ ಅನ್ನವನ್ನು ಕೊಟ್ಟು ಸಾಕಿ ಸಲವಿರನು ತಾಯಿ. ಅಂತ ಮಿತ್ರನನ್ನು ಬಿಟ್ಟು ನಾನು ಹೇಗೆ ಬರಲು ತಾಯಿ? ಅಮ್ಮಯ್ಯ, ಈ ತಾಯಿಯ ಮನಸ್ಸನ್ನು ನೋಯಿಸುತ್ತಿರುವೆ ಮಗನೇ. ಹೌದು ತಾಯಿ, ನೀನೀಗ ಬಂದು ಕೇಳಿದರೆ ನಾನು ಹೇಗೆ ಬರಲು ತಾಯಿ? ಕುಮಾರ, ಮಾತೆ ಕೇಳುವನಿಗೆ ಚೆನ್ನಾಗಿ ಹೇಳು ತಾಯಿ. ಕುಮಾರ, ಅಹೋ ಜನನಿ, ನನ್ನ ಕಂದದು ಇರುವನೆಂಬ ಮಾತು ತಿಳಿದು ಸಂತೋಷದಿಂದ ಬಂದ ತಾಯಿಯೆಂದು ಬರಲಾರನೆಂದು ಹೇಳಿ ಮನಸ್ಸನ್ನು ನೋಯಿಸಬೇಡ ಪುತ್ರ. ಹ ಕುಮಾರ, ಮಾತೆ, ನೀನು ಬಂದು ಅಣ್ಣ ತಮ್ಮದರು ಒಂದುಗೂಡಿ ಜೀವನ ಸಾಗಿಸಿದರೆ ಆಗ ನನ್ನ ಮನಸ್ಸಿಗೆ ಸಂತೋಷವಾಗುವುದು ಪುತ್ರ. ಬರಲಾರೆಂದು ಮಾತ್ರ ಹೇಳಬೇಡ ಮಗನೇ, ತಿಬಲಾಡುತ್ತದೆ. ಅಮ್ಮ, ನೀತಿ ಮಚ್ಚುತವಾದ ಮಾತೆ. ಕುಮಾರ, ಏನಿದು ನಿನ್ನ ಪ್ರಾಚೀನದ ವ್ಯಥೆ? ತಾಯೇ, ಕುಮಾರ, ಮಗನೇ ಬಾ ಎಂದು ಒಪ್ಪಿಕೊಂಡು ತುತ್ತಿತ್ತು ಹೋಗ್ತಾರೆ. ಇದಕ್ಕೆ ನಾನೇನು ಹೇಳಲಿ? ಅಮ್ಮಯ್ಯ, ಕುಮಾರ, ಕೌರವನ ಉಪ್ಪು ತಿಂದಿದ್ದು ಈಗ ಈ ನನ್ನ ನರನಾಡಿಗಳಲ್ಲಿ ಸಹ ಇಳಿದಿರುವುದು. ಜನನಿ, ಕಂದ, ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಗಾದೆ ಮಾತು ಇದೆ. ತಾಯಿ, ಕಂದ, ಅನ್ನ ಕೊಟ್ಟವರಿಗಿಂತ ಸ್ವಂತದವರೇನು ಹೆಚ್ಚಲ್ಲವೆಂದು ಶಾಸ್ತ್ರದಲ್ಲಿ ಸಹ ಇರುವುದು. ಮಾತೆ, ಕುಮಾರ, ಈಗ ನೀನು ಒಪ್ಪಿ ಕೌರವನನ್ನು ತಪ್ಪಿ ಪಾಂಡವರನ್ನು ತಮ್ಮನವರನ್ನು ತಪ್ಪಿ ನಾನು ಯಾವ ನರಕಕ್ಕೆ ಹೋಗಲೇ? ಕುಮಾರ, ತಾಯಿ, ಇದು ಮಾತ್ರ ಕ್ಷತ್ರಿಯರ ಧರ್ಮವಲ್ಲ. ಅಮ್ಮಯ್ಯ, ಕುಮಾರ, ಆ ಏರಿಯಾದ ಅರ್ಥದಲ್ಲಿ ನಾನು ಸರಿಸಾಟಿಯನ್ನು ಕೌರವನಂದು ಎಲ್ಲಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸುವನು. ಮಾತೆ, ಕುಮಾರ, ಇದುವಲ್ಲದೆ ದಿನಾಲು 1 ಗಜ ತೂಕದಷ್ಟು ದಾನ ಧರ್ಮವಾಗಿ ಕೊಟ್ಟರು ಬೇಡ ಎನ್ನುವುದಿಲ್ಲ.